ಚಿಕ್ಕಬಳ್ಳಾಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕೊಕಟ್ನೂರು ಗ್ರಾಮದಲ್ಲಿ ಬಂದಿದ್ದೆವು. ಕೊಕಟ್ನೂರು ಗ್ರಾಮದಲ್ಲಿ ನಿಂಗನಗೌಡ ಅಣ್ಣಗೌಡ ಪಾಟೀಲ್ರ ಹೊಲಕ್ಕೆ ನಾವು ಇವತ್ತು ಬಂದೀವಿ. ಅವರು ನಮ್ಮ ನೆಟ್ಸರ್ಫ್ ಕಂಪನಿಯ ಪ್ರಾಡಕ್ಟನ್ನು ಅವರು NPK ಸ್ಟೀಮ್ ರಿಚ್ ಬಯೋ 95 ಬಳಸಲಿಕ್ಕತ್ತಾರ. ಅದಕ್ಕೆ ಈ ಬಳಸೋದ್ರಿಂದ ಅವ್ರಿಗೆ ಏನೇನು ಈ ತಮ್ಮ ಬೆಳೆಯಲ್ಲಿ ಬದಲಾವಣೆ ಆಗ್ಯದ ನಾವಿವತ್ತು ಅವ್ರ ಮುಖದಿಂದನೇ ಕೇಳೋಣ. ನಮಸ್ಕಾರ ಗೌಡ್ರ. ನಮಸ್ಕಾರ. ಈ ನಮ್ಮ ನೆಟ್ಸರ್ಫ್ ಕಂಪನಿ ಪ್ರಾಡಕ್ಟ್ ಏನು ಬಳಸ್ಲಿಕ್ಕತ್ತಿರಲ್ಲ, ಇವು ಎಷ್ಟು ವರ್ಷದಿಂದ ಬಳಸ್ಲಿಕ್ಕತ್ತಿರ್ತಾವು? ಇದು 1 ಎಕರೆ ಸವಾ ಎಕರೆ ಅದ. ಒಂದು 3 ವರ್ಷ ಆಯ್ತು ಇದು ಬಳಸಲಾಗತ್ತು. ಹಾಂ ರೀ. ಇದು ಏನದ ಈಗ 2 ವರ್ಷ ಆಯ್ತು. ಇದು 2 ವರ್ಷ ಆಯ್ತು ಅಂದ್ರೆ 1 ಎಕರೆಗೆ 3 ವರ್ಷದಿಂದ ಬಳಸ್ಲಿಕ್ಕತ್ತೀರಿ. 2 ಎಕರೆಗೆ 1 ವರ್ಷ ಬಳಸಿರಿ. ಆಮೇಲೆ ಈಗ ನಮ್ಮ ಪ್ರಾಡಕ್ಟ್ ಬಳಸೋದ್ರಿಂದ ನಿಮಗೆ ಏನೇನು ಬೆಳೆಯಲ್ಲಿ ವ್ಯತ್ಯಾಸ ಅನಿಸದನ್ರಿ? ಬೆಳೆಯಲ್ಲಿ ಭಾಳ ವ್ಯತ್ಯಾಸ ಅನಿಸಿದ್ರಿ. ಇದು ಬೆಳೆ ಉಳ್ಕಿದ್ದು ಅದಾವ್ರಿ. ಉಳ್ಕಿದ್ದು 3 ತಿಂಗಳು ಬೆಳೆ ಇರೋಷ್ಟು ನಾವು 1 ತಿಂಗಳದಾಗ ಬೆಳೆದ. 1 ತಿಂಗಳು ಅಂದ್ರೆ ಕಬ್ಬು ಕಟಾವಾಗಿ ಈಗ 1 ತಿಂಗಳಾಯ್ತು ನಿಮ್ಮದ. 1 ತಿಂಗಳದಲ್ಲೇ ಇಷ್ಟೊಂದು ಡೆವಲಪ್ಮೆಂಟ್ ಅನಿಸ್ತದ, ಹೌದಲ್ರಿ? ಅಂದ್ರೆ ಈಗ ಇದು ಕಬ್ಬು ಇದು ಒಂದೇ ಗಡ್ಡೆ ಅದನ್ರಿ ಇದೆಲ್ಲ ಇಷ್ಟ ಇಲ್ಲಿಂದ ಹೌದಲ್ರಿ? ಒಂದೇ ಗಡ್ಡೆಯಿಂದ ಇವು 30 ಬಡ್ಡಿ ಬೆಳೆದಾವ. 30 ಬಡ್ಡಿ ಬೆಳೆದಾವ. ನಿಮ್ಮ ಆಳ ಮನುಷ್ಯ ಇದ್ದಾನನ್ರಿ ಇಲ್ಲಿ? ಅದಾನ್ರಿ ಇಲ್ಲಿ. ಏನ್ರಿ ಅವ್ರ ಹೆಸರು? ಬಸವರಾಜ್ ರೀ. ಬಸವರಾಜ, ನಮಸ್ಕಾರ. ನೀವು ಏನು ಪ್ರಾಡಕ್ಟ್ ಬಳಸ್ಲಿಕ್ಕತ್ತಿರಲ್ಲ, ನಿಮಗೆ ಚಲೋ ಅನ್ಸದಲ್ಲ? ಸರಿ, ಈ ಕಬ್ಬು ಏನಿದೆ ಗಡ್ಡಿ ಅದಲ್ಲ, ಒಂದು ಗಡ್ಡಿ ಎಷ್ಟು ಗಡ್ಡಿ ಅದಾವ ಸ್ವಲ್ಪ ಸರಿಯಾಗಿ ಎಣಸ್ರಿ ಇದನ್ನ ನೋಡಮ್ಮ. ಒಂದೊಂದಾಗಿ ಎಣಸ್ರಿ, ಸ್ವಲ್ಪ ಜೋರಾಗಿ ಎಣಸ್ರಿ. 3 4 5 6 7 8 9 10 11 12 13 14 15 16 17 18 19 20 21 22 23 14 25 26 27 28 29 30 31 32 33 34 35 36 37 37 38 38 39 40 41 ಈ ಕಡೆ ತೋರಿ. 42 43 44 45 46 ಅಂದ್ರೆ ಒಂದು ಕಬ್ಬಿನ ಒಂದು ಗಣಿಕೆಯಿಂದ ಒಂದು ಕಣ್ಣಿಗೆ 46 ಗಡ್ಡಿ ಹೊಡೆದದ, ಹೌದಿಲ್ರಿ? ಮತ್ತೆ ಎಲೆಗಳು ಹೆಂಗ ಅನಿಸ್ತಾವ ನೋಡ್ರಿ. ಎಲೆಗಳ ದಪ್ಪ ಅಗಲ ಅನಿಸ್ತಾವನ ನೋಡ್ರಿ. 2.5 ಇಂದ 3 ಬಟ್ಟಿನ ತನ ಅಗಲದ, ಹೌದಲ್ರಿ? ಒಂದೊಂದು ಎಲೆ ಅಂದ್ರೆ ಇದು ಸಂಪೂರ್ಣ ಇದರ ಸಾವಯವನ ನೆಟ್ಸರ್ಫ್ ಕಂಪನಿ ಪ್ರಾಡಕ್ಟ್ ಬಳಸಿರಿ. ಇದಕ್ಕ ರಾಸಾಯನಿಕ ಏನ್ರ ಬಳಸಿರನ್ರಿ? ಒಂದು ಕಾಳು ಬಳಸಲಾರ. ಮೊದಲ ಏನ್ ಮಾಡ್ತಿದ್ದೆವು, 1 ಎಕರೆಕ 8-10 ಸಾವಿರ ರೂಪಾಯಿ ಹಾಕ್ತಿದ್ದೇವ್ರಿ ರಾಸಾಯನಿಕ ಗೊಬ್ಬರ. ಎಲ್ಲ ಕೂಡ 2,000ದಾಗ ಮುಗಿತಾರ. 1 ಎಕರೆಗೆ 2,000 ಖರ್ಚಿನಲ್ಲಿ ಮುಗಿತದ. 1 ಎಕರೆಗೆ 4,000 ಉಳಿತಾ. ಮತ್ತೆ ಇಳುವರಿ ಕೂಡ ಚೆನ್ನಾಗಿ ಬರ್ತದ. ಕೂಡ ಚೆನ್ನಾಗಿ ಭೂಮಿ ಅವ ಗಳೆ ಹೊಡೆಯನ ಹೇಳ್ತಾನ. ಈಗ ಎಷ್ಟು ಮೆತ್ತಗೆ ಇದ್ರಿ ಭೂಮಿ ಇದು ನೋಡ್ರಿ. ಭೂಮಿ ನೋಡ್ರಿ ಹೆಂಗ್ ಮೆತ್ತಗಾಗದ. ಸ್ವಲ್ಪ ಮಣ್ಣು ಕೆದರ್ ತೋರ್ಸ್ರಿ ಬಸವರಾಜ್. ಮಣ್ಣು ಕೆದರಲ್ಲಿ ಎಷ್ಟು ಮೆತ್ತಗಾಗದ, ಹೌದಲ್ಲ? ಭೂಮಿ ಎಷ್ಟು ಮೆತ್ತಗಾಗದ ನೋಡ್ರಿ, ಹೌದಿಲ್ಲ? ಎರಿಹುಳ ತಯಾರಾಗ್ಯಾವನ್ರಿ ಇದ್ರಲ್ಲಿ. ಎರಿಹುಳ ಅದಾವ ಅಲ್ಲೆಲ್ಲಿ ಒಟ್ಟ ಎರಿಹುಳ ಕಾಣಿಸ್ತಾವ. ಹೌದೌದು, ಎರಿಹುಳ ಕಾಣಿಸ್ಲಿಕ್ಕತ್ತಾವ. ಮತ್ತೆ ಇದು ಮಾಡೋದ್ರಿಂದ ನಿಮಗ ಖರ್ಚುನು ಕಡಿಮೆ ಆಯ್ತು, ಇಳುವರಿ ಜಾಸ್ತಿ ಆಯ್ತು. ಅಂದ್ರೆ ಇದು ನಿಮ್ಗೆ ಮಾಡೋದ್ರಿಂದ ತೃಪ್ತಿ ಅದನ್ರಿ? ತೃಪ್ತಿ ಆದ್ರಿ. ರಾಸಾಯನಿಕದಿಂದ ಭೂಮಿನೂ ಕೆಟ್ಟ ಹೋಗ್ತಿತ್ತು, ಭೂಮಿನೂ ಬಿರ್ಸಾಗ್ತಿತ್ತು, ಭೂಮಿನೂ ಫಲವತ್ತ ಉಳ್ದದ, ಖರ್ಚುನು ಕಡಿಮೆ ಅದ, ಉತ್ಪನ್ನ ಹೆಚ್ಚಿಗೆ ಆಗ್ಯದ್ರಿ. ಮತ್ತೆ ಇದರಿಂದ ನೀವು ಸುತ್ತಮುತ್ತ ರೈತರಿಗೆ ಏನು ಹೇಳಕ್ ಇಚ್ಛಾ ಪಡ್ತೀರಿ? ಇದನ್ನ ಬಳಸ್ಬೇಕೋ ಬಳಸಬಾರ್ದ? ಇದನ್ನೇ ಅವಶ್ಯವಾಗಿ ಇದನ್ನೇ ಬಳಸ್ಬೇಕ್ರಿ. ಎಲ್ಲಾರು ಇದನ್ನೇ ಬಳಸ್ಬೇಕು ಅಂತೇಳಿ ನೀವು. ನಾವಂತೂ ಒಟ್ಟೆ ಇದ್ರೆ ಮತ್ತೊಂದು ತಂದೆ ಇಲ್ರಿ. ಈಗ ಮತ್ತೊಂದು ಬಳಸೇ ಇಲ್ಲ. ಸರಿ, ಇದನ್ನೇ ಬಳಸೋರು ಚಲೋ ಅಂತ ಹೇಳ್ತೀವಿ ನಾವು. ಗೌಡ್ರೆ, ಒಳ್ಳೇದಾಗ್ಲಿ. ಒಟ್ಟ ಇನ್ನು ಪ್ರತಿ ವರ್ಷ ನೀವು ಬಳಸ್ರಿ. ನಿಮ್ಮ ರೈತರಿಗೆ ಎಲ್ಲರಿಗೆ ಅದನ್ನ ತಿಳಿಸಿ ಹೇಳ್ರಿ. ಸುತ್ತಮುತ್ತಿನ ರೈತರಿಗೆ ಎಲ್ಲರೂ ಬಳಸಲಿ. ನಮಸ್ಕಾರ. ಇಲ್ಲಿ ರೈತರು ತೋತ್ರಿ ಅಂತ ತೋರಿ.
ನಮ್ಮ ಇವ್ರು ಆದ್ಮೇಲೆ ಸಾವು